ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ 2024 KTET ಎಕ್ಸಾಮ್ನ ಮ್ಯಾಥ್ಸ್ ದಟ್ ಈಸ್ ಪೇಪರ್ ಟೂನ ಕೀ ಆನ್ಸರ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವೆಶನ್ ನಂಬರ್ 91ಗೆ ಆಪ್ಷನ್ 76 ಇಸ್ ದ ಆನ್ಸರ್. ಇಲ್ಲಿ ನಾನು ಜಸ್ಟ್ ಆನ್ಸರ್ಸ್ಗಳನ್ನ ಮಾರ್ಕ್ ಮಾಡಿದ್ದೀನಿ ಅಷ್ಟೇನೆ. ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಫರ್ದರ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 2 ಬಂದುಬಿಟ್ಟು 16 ಇಯರ್ಸ್. ದ ಮೀನ್ ಏಜ್ ಆಫ್ 5 ಚಿಲ್ಡ್ರನ್ ಆಫ್ ಫ್ಯಾಮಿಲಿ ಇಸ್ 14 ಇಯರ್ಸ್. ಈ 4 ಆಫ್ ದೆಮ್ ಆರ್ 4 ಜನದ ವಯಸ್ಸುಗಳನ್ನು ಕೊಟ್ಟಿದ್ದಾರೆ. ದೆನ್ ದ ಏಜ್ ಆಫ್ ದ 5th ಚೈಲ್ಡ್ ಎಷ್ಟು ಅಂತ ಕೇಳಿದಾಗ 16 ಇಯರ್ಸ್ ಆಗಿರುತ್ತೆ. ಸೊ ಇದ್ರ ಕ್ಯಾಲ್ಕುಲೇಷನ್ನ ಫರ್ದರ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಕ್ವೆಶನ್ ನಂಬರ್ 93 ಈಸ್ ಆಪ್ಷನ್ 2 45. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದರೆ ಕ್ವೆಶನ್ ನಂಬರ್ 94. ಸೊ ಕ್ವೆಶನ್ ನಂಬರ್ 94ಗೆ ಆನ್ಸರ್ ಬಂದುಬಿಟ್ಟು 14. So 14 is the answer for question number 94. Then question number 95, the greatest number that divides all these given numbers are 128. That divides all these numbers are 128. Then question number 96 is 621. The time required for the sum of money double at the rate of ಇದು compound interest ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಮಾಡಬಹುದು ಇದನ್ನು. ಸೊ ಆಪ್ಷನ್ 4 that is 16 years. The value of this particular equation ಸಾಲ್ವ್ ಮಾಡಿದಾಗ ನಮಗೆ ಆಪ್ಷನ್ 3 ವಿಲ್ ಬಿ ದ ಆನ್ಸರ್. ದೆನ್ ಕ್ವೆಶನ್ ನಂಬರ್ 99. ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನೀವು ನೋಡಿದ್ರೆ ನಾವು ಈ ಟೈಪ್ ಆಫ್ ಸಮ್ಮನ್ನು ಸಾಲ್ವ್ ಮಾಡಿದ್ದೀವಿ ಕೂಡ. ಸೊ ಕ್ವೆಶನ್ ನಂಬರ್ 99ಗೆ ಆಪ್ಷನ್ 4 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 100. 4/5 of the number is less than itself by 18. Then the original number is 90. So next question for 101, the answer is option 2. For 102, the option is 23, that is option 4, and the answer is 23. Question number 103ಗೆ 1 is the answer. ಸೊ cot 1 degree, cot 2 degree ಅದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಕ್ವೆಶನ್ ನಂಬರ್ 104 ಬಂದುಬಿಟ್ಟು 40 + √3 of meter plus 3 meters. ನೆಕ್ಸ್ಟ್ 105ಗೆ ಆಪ್ಷನ್ 3 is the answer. ನೆಕ್ಸ್ಟ್ 106 is option 4. This is the measurement of BD ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಒಂದು ಪೋರ್ಷನನ್ನು ಲೆಂತಿನ ಮೆಷರ್ಮೆಂಟ್ ಎಷ್ಟು ಅಂದರೆ 4 centimeter, ಆಪ್ಷನ್ 3. ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನ್ 2, ದಟ್ ಈಸ್ 1848 like liters. Then height, a cylindrical tank with one of its base has its radius 3.5. ಇದು 10th syllabus question ಆಗಿರುತ್ತೆ. So option 3 is the answer. So next question, the positive value of root plus 6 plus root plus 6 plus root plus 6 ಅಂದರೆ option 3 is the answer. Then the supplementary of an angle of 1/4 itself is 144 and 36 degree. Then question number 11. So it is in the ratio of 4:1. Option 3 is the answer. Next question, the parallelogram PQRS, the bisector of P bisects RQ at the O, then the correct relation among them. ಸೊ ಬೈಸೆಕ್ಟ್ ಮಾಡ್ತಾ ಇದೆ ಅಂತಂದರೆ ಕರೆಕ್ಟ್ ರಿಲೇಷನ್ ಯಾವುದಾಗುತ್ತೆ? PS is equal to 2 times of PQ. So option 3 is the correct one. Next, the number y is chosen at a random from the number 5, -10, 7, 8, -6, -1, 0 and 2. The probability of that particular thing is option 5/8. Next, the primary role of a constructive classroom teacher in elementary mathematics teaching is. ಸೊ ಒಂದು ಟೀಚರು ಎಲಿಮೆಂಟರಿ ಮಕ್ಕಳುಗಳಿಗೆ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಬೇಕು? ಲೆಕ್ಚರರ್ ಆಗಿ ಟೀಚ್ ಮಾಡಬೇಕಾ, ಇವ್ಯಾಲ್ಯೂಯೇಟರ್ ಆಗಿ ಇದು ತಪ್ಪು ಸರಿ ಅಂತ ಹೇಳಬೇಕಾ, ಅಥವಾ ಡಿಸಿಪ್ಲಿನ್ ಮೇಂಟೈನರ್ ಆಗಬೇಕಾ, ಅಥವಾ ಫೆಸಿಲಿಟೇಟರ್ ಆಗಬೇಕಾ? ಆಬ್ವಿಯಸ್ಲಿ ಆನ್ಸರ್ 2, ದಟ್ ಈಸ್ ಆಪ್ಷನ್ 2, ಫೆಸಿಲಿಟೇಟರ್. ಅಂದರೆ ಅವರು ಸಹಾಯ ಮಾಡಬೇಕು ಮಗುವಿಗೆ. The strategy that helps to promote a mathematical thinking and the problem solving skills among the elementary ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಮ್ಯಾಥಮೆಟಿಕಲ್ ಥಿಂಕಿಂಗ್ನ ಬೆಳೆಸೋದಾಗಿರ್ಬೋದು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನ ಬೆಳೆಸೋದು ಈ ಆಪ್ಷನ್ಗಳಲ್ಲಿ ಯಾವುದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಅನ್ನೋದಾದರೆ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ಗಳನ್ನು ಹೆಚ್ಚಾಗಿ ಸಾಲ್ವ್ ಮಾಡೋದ್ರಿಂದ ಮಕ್ಕಳು ಮ್ಯಾಥಮೆಟಿಕಲ್ ಥಿಂಕಿಂಗನ್ನು ಕಲ್ತ್ಕೋಬಹುದು. ನೆಕ್ಸ್ಟ್, the most considerable thing to provide a rich learning environment while teaching mathematics is. ಸೊ ಮ್ಯಾಥಮ್ಯಾಟಿಕ್ಸ್ ಟೀಚ್ ಮಾಡಬೇಕಾದ್ರೆ ಅವರು ಹೆಚ್ಚಾಗಿ ಲರ್ನಿಂಗ್ ಯಾವಾಗ ಅವರಲ್ಲಿ ಉಂಟಾಗುತ್ತೆ ಅಂದರೆ ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಫಾರ್ ಕೊಲ್ಯಾಬರೇಟಿವ್ ಲರ್ನಿಂಗ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಅಂದರೆ ನಾವು ಅವರಿಗೆ ಕೊಲ್ಯಾಬರೇಟಿವ್ ಲರ್ನಿಂಗ್ ಮಾಡಿಸೋದ್ರಿಂದ ಎಲ್ಲರ ಜೊತೆಯಲ್ಲಿ ಕೂಡಿ ಕಲಿಯೋದ್ರಿಂದ ಮಕ್ಕಳು ಇನ್ನೂ ಹೆಚ್ಚಾಗಿ ಕಲಿತಾ ಹೋಗ್ತಾರೆ.
To reduce the negative impact of extrinsic motivation, the subject type of assessment has to be adopted in the classroom communication. ಸೊ ಮೋಟಿವೇಶನ್ಸ್ಗಳನ್ನು ನಮಗೆ ನೆಗೆಟಿವ್ ಆಗಿ, ಈಗ ಕೆಲವರು ಮಕ್ಕಳು ಇನ್ಫೆರಿಟಿ ಫೀಲ್ ಆಗ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಆ ಒಂದು ನೆಗೆಟಿವ್ ಮೋಟಿವೇಶನ್ಸ್ ಏನಿರುತ್ತೋ ಅದನ್ನ ರೆಡ್ಯೂಸ್ ಮಾಡಬೇಕು ಅಂದರೆ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ನ ಫಾಲೋ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ಸನ್ನು ವಿ ಕ್ಯಾನ್ ರೆಡ್ಯೂಸ್ ಇಟ್. ದ ಸ್ಟ್ರಾಟಜಿ ದಟ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಟು ವಿಜುವಲೈಸ್ ದ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ನಂಬರ್ ಲೈನ್ಸ್. ಸೊ ಕೆಳಗಿನವುಗಳಲ್ಲಿ ಯಾವ ಸ್ಟ್ರಾಟಜಿನ ನಾನು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ನಂಬರ್ ಲೈನ್ಸ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸ್ ಇನ್ನೂ ಈಸಿಯಾಗಿ ಆಗುತ್ತೆ ಅಂದರೆ ವಿಜುವಲ್ ರೆಪ್ರೆಸೆಂಟೇಷನ್. ನಾವು ಯಾವುದಾದ್ರೂ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ತೋರಿಸೋದ್ರಿಂದ ಅವ್ರು ಇನ್ನೂ ಈಸಿಯಾಗಿ ಕಲಿತಾ ಹೋಗ್ತಾರೆ. ದ ಅಪ್ರೋಚ್ ಕನೆಕ್ಟ್ಸ್ ಅ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಟು ರಿಯಲ್ ಲೈಫ್ ಸಿನಾರಿಯೋಸ್ ಥ್ರೂ ಎಂಗೇಜಿಂಗ್ ಅ ವರ್ಲ್ಡ್ಸ್ ಪ್ರಾಬ್ಲಮ್ ಈಸ್. ಸೊ ಮ್ಯಾಥ್ಸ್ ಗೇಮ್ಗಳನ್ನು ಮಾಡೋದ್ರಿಂದ ವಿ ಕ್ಯಾನ್ ಕನೆಕ್ಟ್ ದ್ಯಾಟ್ ಟು ಅ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಆಲ್ಸೋ. The educational tool that helps to enhance a mathematical instruction in regular classroom is integration of technology. ಟೆಕ್ನಾಲಜಿಯನ್ನು ನಾವು ಇಂಟಿಗ್ರೇಟ್ ಮಾಡ್ಕೊಳ್ಳೋದ್ರಿಂದ ವಿ ಕ್ಯಾನ್ ಈವನ್ ಮೋರ್ ಎನ್ಹ್ಯಾನ್ಸ್ ದ ಮ್ಯಾಥಮೆಟಿಕಲ್ ಟೆಕ್ನಾಲಜಿ ಮತ್ತು ಕ್ಲಾಸ್ರೂಮಲ್ಲಿ ಇನ್ಸ್ಟ್ರಕ್ಷನನ್ನು ನಾವು ಕೂಡ ಎನ್ಹ್ಯಾನ್ಸ್ ಮಾಡಬಹುದು. ಸೊ ಇದು ಪೇಪರ್ 2 ಮ್ಯಾಥ್ಸಿನ ಕೀ ಆನ್ಸರ್ಸ್ ಆಗಿರುತ್ತೆ. ನಾಳೆ ಇದೇ ಟೈಮಿಗೆ ನಾನು ಪೇಪರ್ 2 ಸೈನ್ಸಿನ ಕೀ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಇನ್ ಫಾರ್ SS ಸ್ಟುಡಿಯೋ ಅಕಾಡೆಮಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.